Hello students. Okay, myself Prabhu Meti. Today onwards we will start the physics motion in straight line chapter. Before going to start the motion in straight line, I want to express some things in front of you. That is, see, your first year total syllabus is divided into 4 parts mainly. The first and foremost part is very basic thing. First 2 chapters are very basic things. The first chapter is physical world, that is completely introduction part, and second chapter, that's the units and dimension. First part is introductory part, and second chapter is units and dimension. Units and dimension means it is a very basic and fundamental which is required for our further study. That's why they are given. But now I am plan to start the new chapter, that is a motion in a straight line. You may ask the question, sir, why you are starting this third chapter, that is a motion in a straight line, instead of starting the first and second chapter, again you shifted directly to the third chapter? Because for our convenience, third chapter is more convenient and it carries the more marks for study purpose. That's why first we start with third chapter, then some use after third chapter again we move to the second chapter. What I am following this one, because it is very easy to understand the concept very easily. If I start the second chapter, it takes some more time to understand. That's why once if you complete this third chapter, then you can understand very easily that second chapter. That's why I plan to start the third chapter. As you know, this third chapter is related to the motion. See, as I said, the total syllabus, physics syllabus for first PUC is divided into 4 parts mainly. First part is regarding about the ಮೆಕ್ಯಾನಿಕ್ಸ್, ಚಲನೆಯ ಬಗ್ಗೆ ಅಭ್ಯಾಸ ಮಾಡ್ತಾರೆ ಫಸ್ಟ್ ಪಾರ್ಟ್ ಒಳಗೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಸ್ತುಗಳ ಗುಣಧರ್ಮಗಳ ಬಗ್ಗೆ, ದ ಪ್ರಾಪರ್ಟೀಸ್ ಆಫ್ ದ ಮ್ಯಾಟರ್, ಸಾಲಿಡ್ ಮಟೀರಿಯಲ್ದಾಗಿರ್ಬೋದು, ಲಿಕ್ವಿಡ್ದಾಗಿರ್ಬೋದು, ಅಥವಾ ಗ್ಯಾಸ್ ಪ್ರಾಪರ್ಟಿ ಆಗಿರ್ಬೋದು, ಇವತ್ತರ ಬಗ್ಗೆ ಒಂದು ಗ್ರೂಪ್ ಸ್ಟಡಿ ಮಾಡ್ತೀವಿ. ಇದಾದ ಬಳಿಕ ಆಫ್ಟರ್ ದಿಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಹೀಟ್ ಆ್ಯಂಡ್ ಥರ್ಮೋಡೈನಮಿಕ್ಸ್, ಅಂದರೆ ಶಾಖ ಮತ್ತು ಉಷ್ಣತೆ ಬಗ್ಗೆ ಅಭ್ಯಾಸ ಮಾಡೋಕೆ ಒಂದು ಸೆಕ್ಷನ್ ಐತಿ. ಅದಾದ ಬಳಿಕ ಮತ್ತೊಂದು ಪಾರ್ಟ್ ಅಂದರೆ ವೇವ್ಸ್ ಆ್ಯಂಡ್ ಆಸಿಲೇಷನ್ಸ್, ತರಂಗಗಳ ಬಗ್ಗೆ ಅಭ್ಯಾಸ ಮಾಡ್ತೀರಿ. ಇವೇನು 4 ಪಾರ್ಟ್ ಕಲಿತೀರಲ್ಲ, ಫಸ್ಟ್ ಪಾರ್ಟ್ನಾಗ ಏನು ಕಲಿತೀರಿ ನೀವು? ಮೆಕ್ಯಾನಿಕ್ಸ್ ಪಾರ್ಟ್ ಕಲಿತೀರಿ. ಸೆಕೆಂಡ್ ಪಾರ್ಟ್ ಒಳಗೆ ಮೆಕ್ಯಾನಿಕ್ಸ್ ಆದ್ಮೇಲೆ ಸೆಕೆಂಡ್ ಪಾರ್ಟ್ ಒಳಗೆ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಥರ್ಡ್ ಪಾರ್ಟ್ ಒಳಗೆ ಹೀಟ್ ಬಗ್ಗೆ ಕಲಿತೀರಿ. ಫೋರ್ತ್ ಪಾರ್ಟ್ ವೇವ್ಸ್. ಇಡೀ ಸಿಲೆಬಸ್ನ ಈ 4 ಭಾಗವಾಗಿ ಡಿವೈಡ್ ಮಾಡ್ಯಾರ. ಹೌದಾ? ಈ 4 ಭಾಗದೊಳಗೆ ಬೇರೆ ಬೇರೆ ರೀತಿ ನಿಮಗೆ ಮಾರ್ಕ್ಸ್ ಕೇಳ್ತಾರೆ. ಮೆಕ್ಯಾನಿಕ್ಸ್ನೊಳಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೋ, ಮತ್ತು ಪ್ರಾಪರ್ಟೀಸ್ ಆಫ್ ಮ್ಯಾಟ್ರ್ ಒಳಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಎಕ್ಸಾಮ್ ಒಳಗೆ, ಅದೇ ರೀತಿ ಹೀಟ್ ಸೆಕ್ಷನ್ ಮೇಲೆ ಎಷ್ಟು ಮಾರ್ಕ್ಸ್ ಬರ್ತಾವೆ ಎಕ್ಸಾಮ್ ಒಳಗೆ, ಅದೇ ರೀತಿ ವೇವ್ಸ್ ಒಳಗೆ ಎಷ್ಟು ಮಾರ್ಕ್ಸ್ ಬರ್ತಾವೆ, ಹಿಂದೆಲ್ಲ ನಾ ಆಯಾ ಚಾಪ್ಟರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀವಿ. ಈ ಸದ್ಯಕ್ಕೆ ನಾವು ಮಾಡ್ತಿರೋದು ಮೆಕ್ಯಾನಿಕ್ಸ್ ಪಾರ್ಟ್. ನಾವು ಸ್ಟಾರ್ಟ್ ಮಾಡಿದ್ದೀಗ ಮೆಕ್ಯಾನಿಕ್ಸ್ ಪಾರ್ಟ್. ಓಕೆ, ಈ ಮೆಕ್ಯಾನಿಕ್ಸ್ ಪಾರ್ಟ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾ ಹೇಳಿದಲ್ಲ, ನೀವು ಕೇಳ್ಬೋದು ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಬಿಟ್ಟು ಯಾಕೆ ನೀವು ಥರ್ಡ್ ಚಾಪ್ಟರ್ ಒಮ್ಮೆ ಸ್ಟಾರ್ಟ್ ಮಾಡತ್ತೀರಿ?
ಆ್ಯಕ್ಚುಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಮುಗಿಸ್ಕೊಂಡು ಬರಬೇಕು ರೂಲ್ಸ್ ಪ್ರಕಾರ, ಬಟ್ ನಾನು ಸ್ವಲ್ಪ ಡಿವೇಟ್ ಮಾಡೀನಿ. ಯಾಕಂದ್ರೆ ಸೆಕೆಂಡ್ ಚಾಪ್ಟರ್ನಾಗ ಜಾಸ್ತಿ ಹೊತ್ತು ಕುಂತು ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೈತಲ್ಲ, ಅದಕ್ಕೆ ಏನಾಗ್ತೈತಿ ಸ್ವಲ್ಪ ಟೈಮ್ ಜಾಸ್ತಿ ತೆಗೆದೋಗ್ತೈತಿ. ಅದ್ರ ಬದಲಿ ಥರ್ಡ್ ಚಾಪ್ಟ್ರಿಗೆ ಹೋಗಿ ಅದನ್ನು ತಿಳ್ಕೊಂಡು ಸೆಕೆಂಡ್ ಚಾಪ್ಟ್ರಿಗೆ ಬಂದರೆ ಈಸಿಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತವ ಏನಂಥೇಳಿ. ಆ ಕಾರಣಕ್ಕಾಗಿ ನಾವು ಮಾಡಿ ಥರ್ಡ್ ಚಾಪ್ಟ್ರಿಗೆ ಶಿಫ್ಟ್ ಹಾಕೀನಿ. ಫಸ್ಟ್ ಅದು ಮುಗಿಸ್ಕೊಂಡು ಮತ್ತು ಸೆಕೆಂಡ್ ಚಾಪ್ಟ್ರಿಗೆ ಬರ್ತೇವೆ, ಏನು ತೊಂದರೆ ಇಲ್ಲ. ಮತ್ತು ಇನ್ನೊಂದೇನು ರೀ, ಥರ್ಡ್ ಚಾಪ್ಟರ್ ಕ್ಯಾರೀಸ್ ಅ ಮೋರ್ ಮಾರ್ಕ್ಸ್ ದ್ಯಾನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ಸ್. ಹೆಚ್ಚು ಟೈಮ್ ಯೂಸ್ ಮಾಡಿ ಕಡಿಮೆ ಇದರಿಂದ ಯಾಕೆ ಯೂಸ್ ಮಾಡಬೇಕು, ಕಡಿಮೆ ಮಾರ್ಕ್ಸ್ ಅದ್ರ ಮ್ಯಾಗೆ ಬರೋದಂದು ಸೆಕೆಂಡ್ ಚಾಪ್ಟರ್ ಮ್ಯಾಗಾಗಲಿ ಫಸ್ಟ್ ಚಾಪ್ಟರ್ ಮ್ಯಾಗಾಗಲಿ ಮಾರ್ಕ್ಸ್ ಕಡಿಮೆ ಬರ್ತಾವೆ ಎಕ್ಸಾಮ್ ಒಳಗೆ. ಆದರೆ ಥರ್ಡ್ ಚಾಪ್ಟರ್ ಮ್ಯಾಗ ಹೆಚ್ಚು ಮಾರ್ಕ್ಸ್ ಬರ್ತಾವೆ. ಅದಕ್ಕೆ ಟೈಮ್ ಎರಡಕ್ಕೂ ಅಷ್ಟೇ ಯುಟಿಲೈಸ್ ಮಾಡಬೇಕಾಗ್ತೈತಿ. ಆ ಕಾರಣಕ್ಕಾಗಿ ಫಸ್ಟ್ ಸ್ಟಾರ್ಟ್ ಮಾಡೋದು ನಾನು ಥರ್ಡ್ ಚಾಪ್ಟರ್, ದಟ್ ಈಸ್ ಅ ಮೋಷನ್ ಇನ್ ಸ್ಟ್ರೇಟ್ ಲೈನ್. ಮೋಷನ್ ಇನ್ ಒನ್ ಡೈಮೆನ್ಷನ್, motion in straight line or one dimension. Very very interesting topic as well as very important topic also in your board examination as well as for your competitive examination. And in more here in this chapter, first we have to understand what is the motion. And straight line means you know, that is straight line means ಸರಳ ರೇಖೆ ಅಂತ ಹೇಳ್ತೀವಿ. ಮೋಷನ್ ಅಂದರೆ ಚಲನೆ ಅಂತ ಹೇಳ್ತೀವಿ ಕನ್ನಡದಾಗ. ಸರಳ ರೇಖೆಯಲ್ಲಿರ್ತಕ್ಕಂಥ ಚಲನೆಗೆ ನಾವೇನಂತ ಹೇಳ್ತೀವಿ, ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ ಹೇಳ್ತೀವಿ. ಓಕೆ, ಈಗ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ಒಂದಿಷ್ಟು ತಿಳ್ಕೊಬೇಕು. ಏನು ತಿಳ್ಕೊಳ್ಳೋದು? ಮೋಷನ್ ಅಂತ ಹೇಳ್ತೇವೆ. ವಾಟ್ ಈಸ್ ದ ಮೋಷನ್? ವಾಟ್ ಈಸ್ ದ ಮೋಷನ್? ಮೋಷನ್ ಅಂದರೆ ಏನು? ಕನ್ನಡದಾಗ ಏನಂತ ಹೇಳ್ತೀವಿ, ಅದಕ್ಕೆ ಚಲನೆ ಅಂತ ಹೇಳ್ತೀವಿ. ಚಲನೆ ಅಂದರೆ ಏನು? ಒಂದು ವಸ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಗೊಂಡ್ರೆ ಒಂದು ನಿರ್ದಿಷ್ಟ ಅವಧಿಯೊಳಗೆ ಅದಕ್ಕೆ ಏನಂತ ಹೇಳ್ತೀರಿ? ಚಲನೆ ಅಂತ ಹೇಳ್ತೀರಿ ಕನ್ನಡದೊಳಗೆ ಏನಂತೀವಿ? ಒಂದು ವಸ್ತು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರಗೊಂಡ್ರೆ ಒಂದು ನಿರ್ದಿಷ್ಟ ಅವಧಿಯೊಳಗೆ ಅದಕ್ಕೆ ಏನಂತ ಹೇಳ್ತೀರಿ? ಮೋಷನ್ ಅಂತ ಹೇಳ್ತೀರಿ. ಈ ಇಂಗ್ಲೀಷೊಳಗೆ ಕೂಡ ಅದನ್ನೇ ಹೇಳೋದು. ಇಫ್ ದ ಆಬ್ಜೆಕ್ಟ್ ಆರ್ ಪಾರ್ಟಿಕಲ್ changes its position in a given interval of time. Once again I will repeat, if the object changes its position in a given interval of time is called motion. ಒಂದು ವಸ್ತು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರಗೊಂಡ್ರೆ ಒಂದು ನಿರ್ದಿಷ್ಟ ಅವಧಿಯೊಳಗೆ ಅದಕ್ಕೆ ಏನಂತ ಹೇಳ್ತೀರಿ? ಚಲನೆ ಅಂತ ಹೇಳ್ತೀರಿ. ಇದೆಲ್ಲ ನಮಗೆ ಸಾಮಾನ್ಯವಾಗಿ ಎಲ್ಲ ಗೊತ್ತೈತಿ, ಇದ್ರೊಳಗೆ ಏನು ಭಾಳ ಇದು ಇಲ್ಲ. ಈಗ ಮೋಷನ್ ಅದನ್ನೇ ಹೇಳ್ತೀನಿ ನೋಡಿರಿ. ಮೋಷನ್ ಅಂದ್ರೆ ದ ಪಾರ್ಟಿಕಲ್ changes its position with respect to time, with respect to ಟೈಮ್ ಜೊತೆಗೆ ಒಂದು ವಸ್ತುವಿನ ಸ್ಥಳವೂ ಬದಲಾಗತ್ತಂದ್ರೆ ಅದಕ್ಕೆ ಅಂತ ಹೇಳ್ತೀರಿ? ಚಲನೆ ಅಂತ ಹೇಳ್ತೀರಿ. ಇದಕ್ಕೆ ಚಲನೆ ಅಂತ. ಈ ಚಲನೆ ಒಳಗೆ ಎಷ್ಟು ವಿಧವಾಗೋದು? ಭಾಳಷ್ಟು ಪ್ರಕಾರಗಳದಾವೆ. ಅದ್ರೊಳಗೆ ಹೆಚ್ಚಾಗಿ ನಾವೇನು ಮಾಡ್ತೀವಿ, ಇದನ್ನು ಕ್ಲಾಸಿಫಿಕೇಷನ್ ಮಾಡುವಾಗ 3 ಭಾಗ ಮಾಡ್ತೀವಿ. ಕ್ಲಾಸಿಫಿಕೇಷನ್ ಮಾಡ್ಬೇಕಾದ್ರೆ ಕ್ಲಾಸಿಫಿಕೇಷನ್ ಚಲನೆಯನ್ನು ಯಾವ ಥರ ಮಾಡ್ತೀವಿ? ಕ್ಲಾಸಿಫೈಡ್ ದಿಸ್ ಮೋಷನ್ ಇನ್ 3 types. First one is translatory motion. Second one is rotational motion. Third one, oscillatory motion.
ವಿ ಕ್ಲಾಸಿಫೈಡ್, ನಾವು ವಿಂಗಡಿಸ್ತೀವಿ ಮೋಷನ್ ಚಲನೆಯನ್ನು ವಿಂಗಡಿಸ್ತಾ ಹೋಗ್ತೀವಿ. ಯಾವ 3 ರೀತಿಯಲ್ಲಿ ವಿಂಗಡಿಸ್ತೀವಿ. ಯಾವ ಥರ? ಒಂದು ಟ್ರಾನ್ಸ್ಲೇಟರಿ ಮೋಷನ್ ಅಂತ, ಇನ್ನೊಂದು ರೊಟೇಷ್ನಲ್ ಮೋಷನ್ ಅಂತ, ಥರ್ಡ್ ಒನ್ ಆಸಿಲೇಟರಿ ಮೋಷನ್. ಇವೆಲ್ಲ ಗೊತ್ತಿದ್ದು ನಾವು ಹೈಸ್ಕೂಲ್ನಾಗ ಕಲ್ತಿರ್ತೀವಿ. ಟ್ರಾನ್ಸ್ಲೇಟರಿ ಮೋಷನ್ ಅಂದರೆ ಏನು? ಟ್ರಾನ್ಸ್ಲೇಟರಿ ಮೋಷನ್ ಅಂದರೆ ಅದೇ ಸರಳ ರೇಖೆ ಚಲನೆ. ರೊಟೇಷ್ನಲ್ ಮೋಷನ್ ಮೀನ್ಸ್ ಆಬ್ಜೆಕ್ಟ್ ಒಂದು ಅಕ್ಷದ ಸುತ್ತ ಹಾಕ್ತಿತ್ತಂದ್ರೆ ಅದಕ್ಕೆ ರೊಟೇಷನಲ್ ಮೋಷನ್ ಅಂತ. ಇಫ್ ದ ಆಬ್ಜೆಕ್ಟ್ ಮೂವಿಂಗ್ ಅರೌಂಡ್ ದ ಆಕ್ಸೆಸ್ ಈಸ್ ಕಾಲ್ಡ್ ರೊಟೇಷನಲ್ ಮೋಷನ್. ಆಸಿಲೇಟರಿ ಮೋಷನ್ ಅಂದರೆ ಏನು ರೀ? ಆಸಿಲೇಟರಿ ಮೋಷನ್ ಅಂದರೆ ಇಫ್ ದ ಆಬ್ಜೆಕ್ಟ್ ಮೂವಿಂಗ್ ಅರೌಂಡ್ ದ ಮೀನ್ ಪೊಸಿಷನ್ ಸುತ್ತ ಹಾಕ್ತಿತ್ತಂದ್ರೆ ಒಂದು ಅಂಥ ಚಲನೆ ಏನಂತ ಹೇಳ್ತಾರೆ? ಆಸಿಲೇಟರಿ ಮೋಷನ್ ಅಂತ ಹೇಳ್ತಾರೆ. ಟ್ರಾನ್ಸ್ಲೇಟರಿ ಮೋಷನ್, ರೊಟೇಷನಲ್ ಮೋಷನ್ ಆ್ಯಂಡ್ ಆಸಿಲೇಟರಿ ಮೋಷನ್. ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಕೊಡ್ತೇನೆ. ಟ್ರಾನ್ಸ್ಲೇಟರಿ ಮೋಷನ್ಗೆ ಒಂದು ಎಕ್ಸಾಂಪಲ್ ಯಾವುದು? ಟ್ರಾನ್ಸ್ಲೇಟರಿ ಮೋಷನ್ಗೆ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಹೇಳ್ತಾರೆ. ಏನು ಅಂತ ಹೇಳಿದ್ದೆ ನಾನು? ಟ್ರಾನ್ಸ್ಲೇಟರಿ ಮೋಷನ್ ಅಂದರೆ ಸರಳ ರೇಖೆ ಒಳಗೆ ಚಲಿಸಬೇಕು ಆಬ್ಜೆಕ್ಟ್. ಯಾವುದೋ ಒಂದು ವಸ್ತು ಸರಳ ರೇಖೆ ಒಳಗೆ ಮೂವ್ ಆಗ್ತಿತ್ತಂದ್ರೆ ಅದಕ್ಕೆ ಏನಂತ ಹೇಳ್ತೀರಿ? ಟ್ರಾನ್ಸ್ಲೇಟರಿ ಮೋಷನ್ ಅಂತ ಹೇಳ್ತೀವಿ. ಓಕೆ, ಅದಕ್ಕೊಂದು ಎಕ್ಸಾಂಪಲ್ ಹೇಳ್ರಪ್ಪ ಅಂದರೆ ಎ ವೆಹಿಕಲ್. A vehicle moving in straight road, moving on straight road. ರೊಟೇಷನಲ್ ಮೋಷನ್ ಅಂದರೆ ಯಾವುದು? ಒಂದು ಅಕ್ಷದ ಸುತ್ತ ಹಾಕ್ತಿರ್ಬೇಕು. ಯಾವುದಾದ್ರೂ ಅಂಥ ವಸ್ತುಗಳಿಗೆ ಅಂಥ ಚಲನೆಗೆ ಉದಾಹರಣೆ ಕೊಡ್ರಿ. ಯಾವುದು ಕೊಡ್ಬೋದು? ನಿಮಗೆಲ್ಲ ಗೊತ್ತಿರುವಂಥದ್ದು ಭೂಮಿ ಸೂರ್ಯನ ಸುತ್ತ ಹಾಕ್ತೈತಿ. ಹೌದಾ? ಭೂಮಿ ಸೂರ್ಯನ ಸುತ್ತ. ದ ರೊಟೇಷನ್ ಆಫ್ ದ ಆಬ್ಜೆಕ್ಟ್ ಅರ್ತ್ ಅರೌಂಡ್ ಸನ್. ದ ರೊಟೇಷನ್ ಆಫ್ ಅರ್ತ್ ಅರೌಂಡ್ ದ ಸನ್. ಆಸಿಲೇಟರಿ ಮೋಷನ್. ಆಸಿಲೇಟರಿ ಮೋಷನ್ ಅಂದ್ರೇನು? ಇದಕ್ಕೊಂದು ಎಕ್ಸಾಂಪಲ್ ಯಾವ್ದು ಕೊಡ್ಬೋದು ನಾವು? ಒಂದು ವಸ್ತುವಿನ ಸುತ್ತ ಮ್ಯಾಲೆ ಹೋಗ್ಬೇಕು, ಕೆಳಗೆ ಹೋಗ್ಬೇಕು, ಈ ಥರ ಆಬ್ಜೆಕ್ಟ್ ಮೂವ್ ಆಗ್ತಿತ್ತತಿ ವಸ್ತು. ಆಸಿಲೇಟರಿ ಮೋಷನ್ ಅಂದರೆ ಒಂದು ಮಧ್ಯ ಬಿಂದುವಿನಿಂದ ಮೇಲ್ಭಾಗಕ್ಕೂ ಅಷ್ಟೇ ಹೋಗಬೇಕು, ಅದೇ ಮಧ್ಯ ಬಿಂದು ಕೆಳಭಾಗಕ್ಕೂ ಹೋಗಬೇಕು. ಒಂದು ಮಧ್ಯ ಬಿಂದುವಿನ ಮೇಲ್ಭಾಗಕ್ಕೆ, ಮತ್ತು ಅದೇ ಮಧ್ಯ ಬಿಂದುಗೆ ಬರ್ತದೆ, ಮತ್ತು ಕೆಳಗೆ ಹೋಗ್ತೈತೆ, ಮತ್ತು ಮಿಡ್ಲ್ ಬರ್ತದೆ, ಮತ್ತು ಮೇಲೆ ಹೋಗ್ತೈತಿ. ಫ್ರಾಮ್ ದಿಸ್ ಟೈಪ್ ಆಫ್ ಮೋಷನ್ ಈಸ್ ಕಾಲ್ಡ್ ಆಸಿಲೇಟರಿ ಮೋಷನ್. ಹಿಂಗೆ ಇರಬೇಕೇನ್ರಿ? ಏನಿಲ್ಲ, ಚೇಂಜು ಆಗ್ಬೋದು. ಯಾವ ಥರ? ಹಿಂಗೂ ಆಗ್ಬೋದಲ್ಲ. ಒಂದು ಮಧ್ಯ ಬಿಂದು ಸೆಂಟ್ರ್ನಾಗ ಇರ್ತದೆ, ಇಲ್ಲಿಂದ ಎಡಗಡೆ ಎಷ್ಟು ದೂರ ಹೋಗ್ತದೆ ಅಷ್ಟೇ ದೂರ ಬಲಗಡೆನೂ ಹೋಗ್ಬೇಕು. ಈ ಥರ ಆಗಬೇಕು. ಈ ಥರ ಆಗಲಿ, ಅಥವಾ ಹಿಂಗರೆ ಹೋಗಲಿ, ಅಥವಾ ಹಿಂಗೂ ಹೋಗ್ಬೋದು. ನೆನಪಿಟ್ಕೊಡ್ರಿ, ಆಸಿಲೇಟರಿ ಮೋಷನ್ ಅಂದಾಗ ನಾವು ಬರೀ ಹಿಂಗೆ ಲೋಲಕದ ಚಲನೆ ಒಂದವಲ್ಲ, ಲೋಲಕದ ಥರ ಹೋಗಬೇಕು ಅಥವಾ ಪೆಂಡ್ಯುಲಮ್ ಟೈಪ್ ಹೋಗ್ಬೇಕಂತ ಏನಿಲ್ಲ. ಚೇಂಜು ಆಗ್ಬೋದು. ಯಾವ ಥರ? ಮೇಲಿಂದ ಕೆಳಗೆ ಹಿಂಗೆ ಹೋಗ್ಬೋದು. ಮಧ್ಯ ಬಿಂದು ಇಲ್ಲಿರುತ್ತೆ, ಇಲ್ಲಿಂದ ಮೇಲೆ ಅಷ್ಟು ಹೋಗ್ತಿತ್ತಲ್ಲ ಅಷ್ಟೇ ಪ್ರಮಾಣದ ಕೆಳಗೆ ಹೋಗ್ಬೇಕು. ಹಿಂಗೆ ಹೋಗ್ಬೋದು, ಮುಂದೆ ಹಿಂದೆ ಕೂಡ ಹಿಂಗೂ ಹೋಗ್ಬೋದು, ಅಥವಾ ಈ ಥರನೂ ಹೋಗ್ಬೋದು. ಎಕ್ಸಾಂಪಲ್ಸ್ ಇಂಥ ವಸ್ತುಗಳಿಗೆ ಇಂಥ ಚಲನೆಗೂ ನೀವು ಎಕ್ಸಾಂಪಲ್ ಕೊಡ್ಬೋದು. ಎಕ್ಸಾಂಪಲ್ ಯಾವುದು? ಸಿಂಪಲ್ ಪೆಂಡ್ಯುಲಮ್. ಸಿಂಪಲ್ ಪೆಂಡ್ಯುಲಮ್. ವಾಟ್ ಈಸ್ ದ ಸಿಂಪಲ್ ಪೆಂಡ್ಯುಲಮ್? ಸಿಂಪಲ್ ಪೆಂಡ್ಯುಲಮ್ ಸರಳ ಲೋಲಕ ಅಂತ ಹೇಳ್ತಿದ್ರು. ಲೋಲಕದ ಚಲನೆ ಅಂತ ಕಲ್ತೀವಿ ನೀವು ಹೈಸ್ಕೂಲ್ನಾಗ ಕಲ್ತಿರ್ತಿರಲ್ಲ. ಹಾಂ, ಲೋಲಕದ ಚಲನೆ ಅಂಥೇಳಿ ಅದಕ್ಕೆ ಸಿಂಪಲ್ ಪೆಂಡ್ಯುಲಮ್ ಅಂತ. ಸರಳ ಲೋಲಕ ಅಂತ ಹೇಳ್ತಿರಲ್ಲ. ಒಂದು ಬಾಲ್ ತೊಗೊಳ್ರಿ, ಅದಕ್ಕೊಂದು ದಾರ ಅಥವಾ ಕಟ್ಟಿ ಮ್ಯಾಲೆ ಕಟ್ಟಿರಿ, ಅದನ್ನ ಹಿಂಗೆ ಬಿಡ್ರಿ. ಒಂದು ಬಾಲ್ ತೊಗೊಳ್ಳೋದು, ಅದಕ್ಕೊಂದು ದಾರ ಕಟ್ಕೊಂಡು ಮ್ಯಾಲೆ ಕಟ್ಟಿಬಿಡ್ರಿ. ಎಲ್ಲ ಒಂದು ಕಡೆ ಸ್ಟಿಫಾಗಿ ಕಟ್ಟೋದು, ಅದು ನೇತಾಡ್ತಾ ಇರ್ತೈತಿ. ಅದಕ್ಕೊಂದು ಸ್ವಲ್ಪ ಹಿಂಗೆ ಜಗ್ಗಿ ಒಂದು ತುದಿಯಿಂದ ಬಿಟ್ಟುಬಿಟ್ರೆ ಅದೇನಾಗ್ತೈತಿ? ಈ ಥರ ಮೂವ್ ಆಗ್ತಾ ಹೋಗ್ತೈತಿ. ಬಲಕ್ಕೆ ಎಷ್ಟು ಹೋಗ್ತೈತಿಲ್ಲ ಅಷ್ಟ ಪ್ರಮಾಣದ ಎಡಗಡೆ ಹೋಗ್ತೈತಿ, ಮತ್ತು ಎಡಗಡೆಯಿಂದ ಅದೇ ಪ್ರಮಾಣ ಅದಕ್ಕೆ ಬರ್ತೈತಿ. ಪ್ರತಿ ಸಲ ಬರಬೇಕಾದ್ರೂ ಕೂಡ ಆ ಮಧ್ಯ ಬಿಂದುವಿನ ಹಾದೇ ಬರ್ತದೆ. ಹೌದಾ? ಆ ಮಧ್ಯ ಬಿಂದುವಿನ ಹಾದು ಬರ್ತದೆ. ಇಂಥ ಒಂದು ಚಲನೆಗೆ ಅಂತ ಹೇಳ್ತಾರೋ ಆಸಿಲೇಟರಿ ಮೋಷನ್. ಇದು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಹೆಚ್ಚು ನಾವೇನು ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ ಹೋಗಂಗಿಲ್ಲ. ಬೇರೆ ಬೇರೆ ಟೈಮ್ನಾಗ ಕಲಿತೀವಿ ನಾವು.
ಈ ಸಿಲೆಬಸ್ ಒಳಗೆ ನಿಮ್ಗೆ ಈ ವರ್ಷ ಮೂರದ್ರ ಬಗ್ಗೆನೂ ಸ್ವಲ್ಪ ನಾಲೆಜ್ ಕೊಡ್ತಾ ಹೋಗ್ತಾರೆ ಅವ್ರು. ಹೆಂಗೆ ಟ್ರಾನ್ಸ್ಲೇಷನ್ ಮೋಷನ್ ಅಂದ್ರೆ ಈ ಫಸ್ಟ್ ಈ ಥರ್ಡ್ ಚಾಪ್ಟರ್ ಒಳಗೆ ಕಲಿತೀರಿ ನೀವು. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಒಳಗೆ ಟ್ರಾನ್ಸ್ಲೇಟರಿ ಮೋಷನ್ ಬಗ್ಗೆ ಕಲಿತೀರಿ. ನೆಕ್ಸ್ಟ್ ಚಾಪ್ಟರ್ ಒಳಗೆ ರೊಟೇಷನಲ್ ಮೋಷನ್. ನೆಕ್ಸ್ಟ್ ಅಂದ್ರೆ ಮತ್ತೊಂದು ಚಾಪ್ಟರ್ ಐತೆ ನಿಮಗೆ 7th ಚಾಪ್ಟರ್ 8th ಚಾಪ್ಟರ್ ಒಳಗೆ ಏನು ಮಾಡ್ತೀರಿ, ರೊಟೇಷನಲ್ ಮೋಷನ್ ಬಗ್ಗೆ ಅಭ್ಯಾಸ ಮಾಡ್ತೀರಿ. ಆಮೇಲೆ ಲಾಸ್ಟ್ ಚಾಪ್ಟರ್ಸ್ ಒಳಗೆ ಬರುತ್ತೆ ಈ ಪುಸ್ತಕದ ಲಾಸ್ಟ್ ಚಾಪ್ಟರ್ಸ್ ವೇವ್ಸ್ ಮತ್ತು ಆಸಿಲೇಟರಿ ಮೋಷನ್ ಅಂತ ಐತಿ. ಅದ್ರೊಳಗೆ ಇದ್ರೊಳಗೆ ಇದೆ. ಅಂದ್ರೆ ಈ ವರ್ಷ ಈ ಮೂರನ್ನೂ ಕೂಡ ನೀವು ಕಲಿತೀರಿ. ಈ ಮೂರನ್ನೂ ಕೂಡ ನಾವು ಕಲಿತೀವಿ. ಯಾವುದು ಟ್ರಾನ್ಸ್ಲೇಟರಿ ಮೋಷನ್, ರೊಟೇಷನಲ್ ಮೋಷನ್ ಆ್ಯಂಡ್ ಆಸಿಲೇಟರಿ ಮೋಷನ್ ಮೂರನ್ನೂ ಕೂಡ ಕಲಿತೀರಿ. ಈಗ ಸದ್ಯಕ್ಕೆ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಎಲ್ಲಿ ಮಾಡೋದು ಟ್ರಾನ್ಸ್ಲೇಟರಿ ಮೋಷನ್. ಅದಷ್ಟೇ ಈ ಚಾಪ್ಟರ್ ಮೇನ್ ಉದ್ದೇಶ. ಟ್ರಾನ್ಸ್ಲೇಟರಿ ಮೋಷನ್ ಅಂದರೆ ಯಾವುದೋ ಒಂದು ವಸ್ತು ಸರಳ ರೇಖೆ ಒಳಗೆ ಚಲಿಸ್ತಾ ಇತ್ತಂದ್ರೆ ಅದಕ್ಕೆ ಟ್ರಾನ್ಸ್ಲೇಟರಿ ಮೋಷನ್ ಅಂತ ಹೇಳ್ತಾರೆ. ಓಕೆ, ಶಾಲಾ ರಿಮೂವ್ ದಿಸ್ ಒನ್. ಇಲ್ಲಿ ನೋಡ್ರಿ, ಮತ್ತು ಇನ್ನೂ ಒಂದು ರೀತಿ ಮಾಡ್ತಾರೆ. ಈ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಇನ್ನೊಂದು ಹೆಸರು ಐತಿ. ಏನದು? ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಅ ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತ. ಇನ್ ಒನ್ ಡೈಮೆನ್ಷನ್. ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತ ಕರಿತೀವಿ ನಾವು. ಇದೇ ಮೋಷನ್ ಇನ್ ಸ್ಟ್ರೇಟ್ ಲೈನಿಗೆ ನಾವು ಏನು ಮಾಡ್ತೀವಿ, ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತ ಹೇಳ್ತೀವಿ. ಒನ್ ಡೈಮೆನ್ಷನ್ ಬರ್ಕೊಳ್ಬೋದು. ಮೋಷನ್ ಇನ್ ಒನ್ ಡೈಮೆನ್ಷನ್. ಏನು ಮೋಷನ್? ಚಲನೆ ಎಂಬುದು ಒಂದು ಆಯಾಮದ ಚಲನೆ ಅಂತ ಹೇಳ್ತಿಲ್ಲ. ಒಂದು ಆಯಾಮದ ಚಲನೆ, ಒನ್ ಡೈಮೆನ್ಷನ್ ಅಂದರೆ ಏನು? ಇದರರ್ಥೇನೋ ಡೈಮೆನ್ಷನ್ ಅಂದ್ರೆ ಆಯಾಮ. ಯಾರು ಕನ್ನಡ ಮೀಡಿಯಮ್ ಬಂದಿದ್ದಿರಲ್ಲ ಅವ್ರಿಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಕೆಲವೊಂದು ವರ್ಡ್ಸ್ಗಳನ್ನ ಕನ್ನಡದಾಗೂ ಹೇಳ್ತೇನೆ. ಡೈಮೆನ್ಷನ್ ಅಂದರೆ ಏನು? ಆಯಾಮ ಅಂತ ಕರಿತೀವಿ. ಹೌದಾ? ಕನ್ನಡದೊಳಗೆ ಆಯಾಮ, ಒಂದು ಆಯಾಮದ ಚಲನೆ ಅಂತ ಅರ್ಥ. ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂದರೆ ಒಂದು ಆಯಾಮದ ಚಲನೆ ಅಥವಾ ಸರಳ ರೇಖೆಯಲ್ಲಿ ಚಲಿಸುವಂಥ ವಸ್ತುಗಳಿಗೆ ಇಂಥಗೆ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂತ ಹೇಳ್ತೀರಿ, ಅಥವಾ ಮೋಷನ್ ಇನ್ ಒನ್ ಡೈಮೆನ್ಷನ್ ಅಂತ ಹೇಳ್ತೀರಿ ನೀವು. ಓಕೆ, ಇಲ್ಲಿ ಒಂದು ಆಯಾಮ ಅಥವಾ ಒನ್ ಡೈಮೆನ್ಷನ್ ಅಂದರೆ ಏನು ಮೀನಿಂಗ್, ಅದರ ಅರ್ಥ ಏನು ಅದು ನೋಡೋಣ. ಈಗ ನೋಡಿರಿ, ಒನ್ ಡೈಮೆನ್ಷನ್ ಅಂದರೆ ಏನು? ಯಾವುದೇ ಒಂದು ವಸ್ತುವಿಗೆ ಯು ಟೇಕ್ ಎನಿ ಆಬ್ಜೆಕ್ಟ್, ಮೇನ್ಲಿ ಇಟ್ ಈಸ್, ಇಫ್ ಯು ಸಿ ದಟ್ ಆಬ್ಜೆಕ್ಟ್ ಯು ವಿಲ್ ಫೈಂಡ್ ದ 3 coordinates. ಏನು? 3 things you can observe. It has a length, it has a breadth, it has a height. ಲೆಂಗ್ತ್, ಬ್ರೆಡ್ತ್, ಹೈಟ್ ಮೂರು ಕೂಡ ಇರ್ತದೆ. ಅಂದ್ರೆ ಅರ್ಥ, ಒಂದು ವಸ್ತುವನ್ನು ತೊಗೊಂಡಿರ್ತೀವಿ ಕೊಡಿ, ಅದಕ್ಕೆ ಉದ್ದನೂ ಐತಿ. ಲೆಂಗ್ತ್ ಅಂದರೆ ಉದ್ದ, ಬ್ರೆಡ್ತ್ ಅಂದರೆ ವಿಡ್ತ್ ನಂಗೆ ಅಥವಾ ಅಗಲ, ಹೈಟ್ ಉದ್ದ, ಅಗಲ ಮತ್ತು ಎತ್ತರ ಮೂರೂ ಇರ್ತಾರೆ. ಅವು 3 ಆಯಾಮ ಅಂತ ಹೇಳ್ತೀವಿ. 3 ಇದ್ರೆ 3 ಆಯಾಮ. ಯಾವ ವಸ್ತು ಒಳಗೆ ಬರೀ ಉದ್ದವೇ ಹೆಚ್ಚು ಪ್ರಧಾನವಾಗಿತ್ತು ಅಂಥ ವಸ್ತುಗಳಿಗೆ ಏನಂತೀವಿ ಒನ್ ಡೈಮೆನ್ಷನಲ್ ಆಬ್ಜೆಕ್ಟ್ ಅಂತ ಹೇಳ್ತೀರಿ. ಎಲ್ಲಿ ಅದರ ಉದ್ದವೇ ಪ್ರಧಾನ, ಅಲ್ಲಿ ಅಗಲ ಮತ್ತು ಎತ್ತರಕ್ಕೆ ವ್ಯಾಲ್ಯೂ ಇಲ್ಲ, ಭಾಳ ಕಡಿಮೆ ಇರ್ತೈತಿ, ಅಂಥ ವಸ್ತುಗಳಿಗೆ ನಾವೇಂತೀವಿ ಒನ್ ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀರಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಅಂಥ ಎಕ್ಸಾಂಪಲ್ ಯಾವ್ದು ಹೇಳ್ಬೋದು? ಥಿಂಕ್ ಮಾಡಿರಿ. ಆ ವಸ್ತುವಿನೊಳಗೆ ಯಾವುದೋ ಒಂದು ವಸ್ತು ಇದೆ, ಅದಕ್ಕೆ ವಸ್ತುವಿನೊಳಗೆ ಉದ್ದನೇ ಇಂಪಾರ್ಟೆಂಟ್, ಅಗಲ ಎಷ್ಟೈತೆ ಅಂತ ಇಂಪಾರ್ಟೆಂಟ್ ಅಲ್ಲ, ಅದ್ರ ಎತ್ತರ ಎಷ್ಟೈತೆ ಅಂತ ಇಂಪಾರ್ಟೆಂಟ್ ಅಲ್ಲ, ಬರೀ ಉದ್ದವೇ ಇಂಪಾರ್ಟೆಂಟ್. ಅಂಥ ವಸ್ತುಗಳಿಗೆ ಒನ್ ಡೈಮೆನ್ಷನ್ ಅಂತ ಹೇಳ್ತೀವಿ. ಅಂಥ ವಸ್ತುಗಳು ಯಾವಪ್ಪ ಎಕ್ಸಾಂಪಲ್ ಅಂದರೆ ದಾರ, ಹೌದಾ, ವಯರ್, ತಂತಿ, ಇವೆಲ್ಲ ತೊಗೋತಿಲ್ಲ. ಇಲ್ಲೇನ ಅದ್ರ ಲೆಂಗ್ತ್ ಇಂಪಾರ್ಟೆಂಟ್ ಹೊರತು ಅದ್ರದ್ದು ವಿಡ್ತ್ ಆಗಲಿ ಅದ್ರ ಹೈಟ್ ಆಗಲಿ ಭಾಳ ಕಡಿಮೆ ಇರುತ್ತೆ. ಆ ಲೆಂಗ್ತ್ ಅದ್ರ ಉದ್ದಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ ಅದ್ರ ಅಗಲ ಮತ್ತು ಎತ್ತರ ಇರ್ತೈತಲ್ಲ ಅದು ಭಾಳ ಸಣ್ಣದಿರ್ತೈತಿ, ಅದಕ್ಕೆ ಹೆಚ್ಚು ಮಹತ್ವ ಇರೋಂಗಿಲ್ಲ. ಹೌದಾ? ಯಾವಾಗ ಎಲ್ಲಿದು ವಯರ್ ಅಥವಾ ಥ್ರೆಡ್, ದಾರ ಅಂತ ಹೇಳ್ತೀವಿ, ಇಲ್ಲೇನಾಗ್ತೈತಿ ಅದರ ಲೆಂಗ್ತ್ ಇಂಪಾರ್ಟೆಂಟ್ ಹೊರತು ಅದರ ಅಗಲ ಮತ್ತು ಎತ್ತರಕ್ಕೆ ಹೆಚ್ಚು ಇಂಪಾರ್ಟೆಂಟ್ ಬರೋಂಗಿಲ್ಲ ಅಂದ್ರೆ ಅರ್ಥೇನು? ಕಂಪ್ಯಾರಿಸನ್ ಮಾಡಿದಾಗ, ಲೆಂಗ್ತಿಗೆ ಕಂಪ್ಯಾರಿಸನ್ ಮಾಡಿದಾಗ ಅಗಲ ಮತ್ತು ಎತ್ತರದ ವ್ಯಾಲ್ಯೂ ಏನಿರ್ತಲ್ಲ ಭಾಳ ಕಡಿಮೆ ಇರ್ತೈತಿ, ಭಾಳಷ್ಟು ಕಡಿಮೆ ಇರ್ತೈತಿ. ಆ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ, ಅಲ್ಲೇ ವಸ್ತುಗಳ ಉದ್ದಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ. ಅಂಥವಕ್ಕೆ ಏನಂತ ಹೇಳ್ತೀವಿ? ಒನ್ ಡೈಮೆನ್ಷನಲ್ ಆಬ್ಜೆಕ್ಟ್ ಅಂತೀರಿ. ಅದೇ ರೀತಿ ಯಾವ ವಸ್ತು ಒಳಗೆ ಉದ್ದ ಮತ್ತು ಅಗಲ ಎರಡು ಪ್ರಾಮುಖ್ಯತೆ ಪಡ್ಕೋತಾವೆ
ಆದರೆ ಎತ್ತರ ಪ್ರಾಮುಖ್ಯತೆ ಪಡ್ಕೊಳ್ಳೋದಿಲ್ಲ. ಅದಕ್ಕೆ ಉದ್ದ ಇರ್ತೈತಿ, ಅಗಲ ಇರ್ತೈತಿ, ಎತ್ತರ ಇರೋಂಗಿಲ್ಲ. ಅಂಥ ಎಕ್ಸಾಂಪಲ್ ಯಾವ್ದು ಹೇಳ್ಬೋದು? ಇಲ್ಲಿ ನೋಡಿ, ಪೇಪರ್ಗೆ ಉದ್ದ ಐತೆ, ಅಗಲ ಐತಿ, ಎತ್ತರ ಎಷ್ಟೈತಿ, ಭಾಳ ಕಡಿಮೆ ಐತೆ, ಹೌದಿಲ್ಲ? ಇಲ್ದಂಗೆ ಅದು ಇಟ್ ಈಸ್ ನೆಗ್ಲಿಜಿಬಲ್. ದ್ಯಾಟ್ಸ್ ವೈ ದ ಪೇಪರ್ ಪೀಸ್ ಆರ್ ಪೇಪರ್ ಈಸ್ ಅ ಎಕ್ಸಾಂಪಲ್ ಫಾರ್ ಟೂ ಡೈಮೆನ್ಷನ್. ಬರೀ ದಾರ ತೊಗೊಂಡಿದ್ರೆ ಈ ವೈರ್ ತೊಗೊಂಡಿದ್ದೀವಿ, ಈ ವೈರ್ಗೆ ಅಂದ್ರೆ ಏನು, ಉದ್ದ ಅಷ್ಟೇ ಐತೆ, ಇದಕ್ಕೆ ಉದ್ದನೇ ಹೆಚ್ಚು ಮುಖ್ಯ ಇಲ್ಲಿ. ಆದರೆ ಅಗಲ ಮತ್ತು ಎತ್ತರ ಮುಖ್ಯ ಅಲ್ಲ, ಅದಕ್ಕೆ 1 ಡೈಮೆನ್ಷನ್ ಆಗಿತ್ತು. ಅದೇ ರೀತಿ ಪೇಪರ್ ತೊಗೊಂಡಾಗ ಉದ್ದ ಮತ್ತು ಅಗಲ, ಎತ್ತರ ಭಾಳ ಕಡಿಮೆ ಐತಿ. ದಪ್ಪ, ಎತ್ತರ ಅಂದರೆ ದಪ್ಪ, ಥಿಕ್ನೆಸ್ ಇಟ್ ಈಸ್. ಎತ್ತರ ಅಂದರೆ ಮತ್ತೇನಲ್ಲ, ಥಿಕ್ನೆಸ್ ಇಲ್ಲ ಅದ್ರದ್ದು, ಓನ್ಲಿ ಏನು ಉದ್ದ ಮತ್ತು ಅಗಲ. ಇಂಥ ವಸ್ತುಗಳಿಗೆ ಏನಂತ ಹೇಳ್ತೀವಿ ನಾವು, 2 ಡೈಮೆನ್ಷನಲ್ ಅಂತ ಹೇಳ್ತೀವಿ. 3 ಡೈಮೆನ್ಷನ್ ಅಂದರೆ ಏನು? ಯಾವುದೋ ಒಂದು ವಸ್ತು ತೊಗೊಂಡಾಗ ಅದಕ್ಕೆ ಉದ್ದನೂ ಐತಿ, ಅಗಲವೂ ಐತಿ, ಎತ್ತರನೂ ಐತಿ. 3 ಇತ್ತಂದ್ರೆ 3 ಡೈಮೆನ್ಷನ್ ಅಂತ ಹೇಳ್ತೀವಿ. ಈ ಚಲನೆಯೊಳಗೂ ಅದೇ ಥರ ಮೋಷನ್ ಇನ್ 1 ಡೈಮೆನ್ಷನ್ ಅಂದ್ರೆ ಒಂದೇ ಸರಳ ರೇಖೆಯಲ್ಲಿ ಹೋಗ್ತಿತ್ತಂದ್ರೆ ವಸ್ತುಗಳು, ಅದಕ್ಕೆ ಮೋಷನ್ ಇನ್ 1 ಡೈಮೆನ್ಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ವಸ್ತು ಒಂದು ಸರ್ಫೇಸ್ ಮೇಲೆ ಅಥವಾ ಒಂದು ಮೇಲ್ಮೈ ಮೇಲೆ ಚಲಿಸ್ತಾ ಇತ್ತಂದ್ರೆ, ಇಫ್ ಇಟ್ ಈಸ್ ಮೂವಿಂಗ್ ಆನ್ ಅ ಸರ್ಫೇಸ್ ಆಫ್ ದ ಆಬ್ಜೆಕ್ಟ್, ಇಟ್ ಹ್ಯಾಸ್ ಅ ಲೆಂತ್ ಆ್ಯಸ್ ವೆಲ್ ಆಸ್ ಬ್ರೆಡ್ತ್. ಲೆಂತ್ ಐತಿ, ಅದಕ್ಕೆ ಬ್ರೆಡ್ತ್ ಐತಿ. ಅಂಥ ಒಂದು ಸರ್ಫೇಸ್ ಮೇಲೆ ಅದು ಎಲ್ಲಿ ಆಬ್ಜೆಕ್ಟ್ ಮೂವ್ ಆಗ್ತಿತ್ತಂದ್ರೆ ಅದಕ್ಕೆ ನಾವು ಏನು ಹೇಳ್ತೀವಿ, ಮೋಷನ್ ಇನ್ 2 ಡೈಮೆನ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಮೋಷನ್ ಇನ್ 2 ಡೈಮೆನ್ಷನ್. ನೆಕ್ಸ್ಟ್, ಮೋಷನ್ ಇನ್ 3 ಡೈಮೆನ್ಷನ್. ಏನೇನು ಸ್ಟಡಿ ಮಾಡಿದ್ರೆ ನಾವು ಇಲ್ಲಿವರೆಗೂ? ಚಲನೆ ಅಂದರೆ ಏನು ಕಲ್ತೀವಿ? ಚಲನೆ ಅಂದರೆ ಇಫ್ ದ ಪಾರ್ಟಿಕಲ್ ಆರ್ ಆಬ್ಜೆಕ್ಟ್, ಪಾರ್ಟಿಕಲ್ ಅಂದರೆ ಆಬ್ಜೆಕ್ಟ್ ಇದ್ದಂಗೆ ತಗೊಳ್ರಿ. ನೀವು ಸದ್ಯಕ್ಕೆ ಪಾಯಿಂಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು. ಸಣ್ಣದೊಂದು ಆಬ್ಜೆಕ್ಟ್ಗೆ ಪಾರ್ಟಿಕಲ್ ಅಂತ ಹೇಳ್ತೀವಿ. ಆ ಪಾರ್ಟಿಕಲ್ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆದಂಗೆ ಆ ವಸ್ತುವಿನ ಜಾಗ ಬದಲಾಗ್ತಾ ಹೋಗ್ತಿತ್ತಂದ್ರೆ ಅಂಥದಕ್ಕೆ ಏನಂತ ಹೇಳ್ತೀರಿ? ಚಲನೆ ಅಂತ ಹೇಳ್ತೀರಿ. ಅದು ಒಂದು. ಇನ್ನು ಟೈಪ್ಸ್ ಆಫ್ ಮೋಷನ್ ಕಲ್ತೀವಿ. ಯಾವ್ಯಾವ ಟೈಪ್ಸ್ ಆಫ್ ಮೋಷನ್ ಕಲ್ತೀವಿ? 3 ಥರದ ಚಲನೆ ಇದಾವೆ ನಮಗೆ ಕಂಡು ಬಂದಿದ್ದು. ಮುಖ್ಯವಾಗಿ ವಿ ಕ್ಲಾಸಿಫೈಡ್ ದಿಸ್ ಮೋಷನ್ ಇನ್ 3 ಕ್ಯಾಟಗರೀಸ್. 3 ಕ್ಯಾಟಗರಿ ಒಳಗೆ ನಾವೇನು ಮಾಡೀವಿ? ವಿಂಗಡಿಸ್ಕೊಂಡಿವಿ. ಯಾವುದು? ಫಸ್ಟ್ ಒನ್ ಈಸ್ ಟ್ರಾನ್ಸ್ಲೇಟರಿ ಮೋಷನ್, ಸೆಕೆಂಡ್ ಒನ್ ಈಸ್ ರೊಟೇಷನಲ್ ಮೋಷನ್, ಥರ್ಡ್ ಒನ್ ಈಸ್ ಆಸಿಲೇಟರಿ ಮೋಷನ್. ಹೌದಾ? ಟ್ರಾನ್ಸ್ಲೇಟರಿ ಮೋಷನ್ ಅಂದ್ರೆ ಸರಳ ರೇಖೆಯಲ್ಲಿ ವಸ್ತುಗಳು ಚಲಿಸ್ತಾ ಇದ್ರೆ ಅದಕ್ಕೆ ಏನಂತ ಹೇಳ್ತೀವಿ? ಟ್ರಾನ್ಸ್ಲೇಟರಿ ಮೋಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಹೇಳ್ತೀವಿ ನಾವು. ಯಾವುದು ಹೇಳ್ತೀವಿ? ಎಕ್ಸಾಂಪಲ್, ಇಫ್ ದ ಆಬ್ಜೆಕ್ಟ್ ಆರ್ ವೆಹಿಕಲ್ ಮೂವಿಂಗ್ ಆನ್ ಅ ಸ್ಟ್ರೇಟ್ ರೋಡ್. ಕೊಡ್ರಿ, ತಪ್ಪಲ್ಲ. ಹೌದಾ? ಅದೇ ರೀತಿ ಒಂದು ತಂತಿಗೆ ಅದು ಒಂದು ದಾರಕ್ಕೆ ಪೋಣಿಸಿದಂಥ ಮುತ್ತು, ಅದು ಎಲ್ಲಿ ಹೋಗ್ಬೇಕು? ಇಟ್ ಈಸ್, ಹೌದಾ? ಒಂದು ದಾರಕ್ಕೆ ಒಂದು ಮುತ್ತು ಪೋಣಿಸಿದಂತ, ಆ ಮುತ್ತು ಯಾವ ಥರ ಮೂವ್ ಆಗ್ತದೆ ಗೊತ್ತದ? ಆ ದಾರದ ಗುಂಟರ ಮೂವ್ ಆಗ್ತೈತೆ ಹೊರತು ಎಂದೂ ಕೂಡ ಅದು ದಾರನ ಬಿಟ್ಟು ಹೊರಗೆ ಹೋಗೋಕ್ಕಾಗೋದಿಲ್ಲ. ಇದು ಕೂಡ ಒಂದು ಟ್ರಾನ್ಸ್ಲೇಟರಿ ಮೋಷನ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೋದು. ಇದನ್ನು ಕೊಡ್ಬೋದು ನಾವು. ನೆಕ್ಸ್ಟ್, ರೊಟೇಷನಲ್ ಮೋಷನ್ ಅಂತ ಬರ್ತೈತಿ. ಒಂದು ಅಕ್ಷದ ಸುತ್ತ ಹಾಕ್ತಿತ್ತಂದ್ರೆ, ಯಾವುದೋ ಒಂದು ಪಾರ್ಟಿಕಲ್ ಒಂದು ಅಕ್ಷದ ಸುತ್ತುತ್ತಿತ್ತಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ? ರೊಟೇಷನಲ್ ಮೋಷನ್ ಅಂತ ಹೇಳ್ತೀವಿ. ಒಂದು ಸಾಮಾನ್ಯ ಬಿಂದುವಿನ ಸುತ್ತ ಮೂವ್ ಆಗ್ತಿತ್ತಂದ್ರೆ, ಚಲಿಸ್ತಿತ್ತಂದ್ರೆ ಅಂಥ ಚಲನೆಗೆ ಏನಂತ ಹೇಳ್ತಾರೆ? ಆಸಿಲೇಟರಿ ಮೋಷನ್ ಅಂತ ಹೇಳ್ತಾರೆ. ಆಸಿಲೇಟರಿ ಮೋಷನ್ಗೆ ಏನು ಎಕ್ಸಾಂಪಲ್? ಸಿಂಪಲ್ ಪೆಂಡುಲಮ್ ಈಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದ ಆಸಿಲೇಟರಿ ಮೋಷನ್. ಎಲ್ಲ ತರಂಗಗಳ ಚಲನೆ ಬರೋದು ಆಸಿಲೇಟರಿ ಮೋಷನ್. ತರಂಗಗಳೆಲ್ಲ ಮೂವ್ ಆಗೋದು ಯಾವ ಥರ? ಆಸಿಲೇಟರಿ ಮೋಷನ್ ಒಳಗೆ ಮೂವ್ ಆಗ್ತವೆ. ತರಂಗಗಳಂದ್ರೆ ಯಾವುವು? ತರಂಗಗಳಂದ್ರೆ ನೀವು ಟಿ ವಿ ತರಂಗ ಆಗಿರ್ಬೋದು, ನೀರಿನ ತರಂಗಗಳಾಗಿರ್ಬೋದು, ಶಬ್ದ ತರಂಗಗಳಾಗಿರ್ಬೋದು, ಇವೆಲ್ಲ ಬರೋದೇನು ಆಸಿಲೇಟರಿ ಮೋಷನ್ ಒಳಗೆ ಬರ್ತೈತಿ. ರೊಟೇಷನಲ್ ಮೋಷನ್ಗೆ ಎಕ್ಸಾಂಪಲ್ ಯಾವ್ದು ಬರ್ತೈತಿ? ಅರ್ತ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಸೂರ್ಯನ ಸುತ್ತ ಭೂಮಿ ಸುತ್ತ ಹಾಕ್ತಕ್ಕಂಥ ಈ ಒಂದು ಚಲನೆಗೆ ಏನಂತ ಹೇಳ್ತೀವಿ? ರೊಟೇಷನಲ್ ಮೋಷನ್. ಓಕೆ, ಇದಾದ ಬಳಿಕ ಇನ್ನೂ ಒಂದು ಟೈಪ್ ಮಾಡ್ತೀವಿ ನಾವು. ಚಲನೆಯನ್ನು ಮತ್ತೊಂದು ಟೈಪ್ ಹೇಳ್ತೀವಿ.
ಮೋಷನ್ ಇನ್ 1 ಡೈಮೆನ್ಷನ್, ಮೋಷನ್ ಇನ್ 2 ಡೈಮೆನ್ಷನ್, ಮೋಷನ್ ಇನ್ 3 ಡೈಮೆನ್ಷನ್. 1 ಆಯಾಮದ ಚಲನೆ, 2 ಆಯಾಮದ ಚಲನೆ ಹಾಗೂ 3 ಆಯಾಮದ ಚಲನೆ ಅಂತ. ಹೌದು, 1 ಆಯಾಮ ಅಂದರೆ ಏನದು? ಯಾವುದರೊಳಗೆ ಉದ್ದವೇ ಪ್ರಧಾನವಾಗಿರ್ತೈತಿ. ದ ಲೆಂತ್ ಈಸ್ ಇಂಪಾರ್ಟೆಂಟ್ ದ್ಯಾನ್ ದ ಬ್ರೆಡ್ತ್ ಆ್ಯಂಡ್ ಹೈಟ್, ದಟ್ ಈಸ್ ಕಾಲ್ಡ್ 1 ಡೈಮೆನ್ಷನ್. ಆ್ಯಂಡ್ in which case length and as well as breadth are important rather than the height, that is called 2 dimension. And in where length, breadth and height, all 3 are taking part, such motion is called as 3 dimensional motion. ಹೌದಾ? ನಾನು ಅದಕ್ಕೆ ಹೇಳಿದ್ದೆ ಎಕ್ಸಾಂಪಲ್, 1 ಡೈಮೆನ್ಷನ್ಗೆ ದಾರ, ಥ್ರೆಡ್ ಆರ್ ಸ್ಟ್ರಿಂಗ್, ಮೆಟಾಲಿಕ್ ಸ್ಟ್ರಿಂಗ್ ಆಗಿರ್ಬೋದು, ಥ್ರೆಡ್ ಆಗಿರ್ಬೋದು. ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ದ 1 ಡೈಮೆನ್ಷನಲ್ ಆಬ್ಜೆಕ್ಟ್ಸ್. 2 ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಮೀನ್ಸ್ ಪೇಪರ್, ಇಟ್ ಹ್ಯಾಸ್ ಅ ಲೆಂತ್ ಆಸ್ ವೆಲ್ as a breadth but no height. 3 dimensional objects, you take any objects like table, chair or any objects, whatever you are observing these in nature, they are all 3 dimensional objects only. 3D ಅಂತ ಸಿನಿಮಾ ನೋಡ್ತಿರಲ್ಲ, ಹಾಂ, 3D ಸಿನಿಮಾಕ್ಕೂ ಮತ್ತು ಆರ್ಡಿನರಿ ಸಿನಿಮಾಕ್ಕೆ ಏನು ವ್ಯತ್ಯಾಸ ಐತಿ? 3D ಸಿನಿಮಾ ಒಳಗೆ ನೋಡಿರ್ಬೋದು ನೀವು, ಬೇಕಾದ್ರೆ ನೋಡಿರಲಿ, ಅವತ್ತು ಚಾನ್ಸ್ ಸಿಕ್ಕರೆ ನೋಡಿರಿ, ಅಬ್ಸರ್ವ್ ಮಾಡಿದಾಗ ಗೊತ್ತಾಗ್ತೈತೆ ನಿಮಗೆ ಏನಾಗುತ್ತೆ ಅಂತ. 3D ಒಳಗೂ ಇದಕ್ಕೆ ಏನಾಗುತ್ತೆ. ಎಲ್ಲ ಆರ್ಡಿನರಿ ಸಿನಿಮಾಗಳು ಏನು ಮಾಡ್ತಾವೆ, ಪಿಕ್ಚರ್ಗಳು ನಿಮ್ಗೆ ಪರದೆ ಮೇಲೆ ಹೋಗಿರ್ತಾವೆ. ಪರದೆ ಬಿಟ್ಟು ಹೊರಗೆ ಬಂದಂಗೆ ಅನ್ಸಂಗಿಲ್ಲ, ಅರ್ಥ ಆಯ್ತಾ? ಪರದೆ ಬಿಟ್ಟು ಹೊರಗೆ ಬಂದಂಗೆ ಅನಿಸಿದ್ರೆ ಅದು 3 ಡೈಮೆನ್ಷನ್, ಅರ್ಥ ಆಯ್ತಾ? ಪರದೆ ಅನ್ನೋದೇನೈತಿ, ಅದು ಸ್ಕ್ರೀನಿಗೆ ಐತಿ, ಲೆಂತ್ ಐತಿ, ಬ್ರೆಡ್ತ್ ಐತಿ, ಬಟ್ ಹೈಟ್, ಥಿಕ್ನೆಸ್ ಇಲ್ಲ. ಅದಕ್ಕೆ ಥಿಕ್ನೆಸ್ ಅನ್ನೋದು ಇರೋಂಗಿಲ್ಲ, ಭಾಳ ತಿಳುವಂಥ ಪರದೆ ಅದು, ಸ್ಕ್ರೀನ್ ಅದು, ಹೌದಾ? ಅದಕ್ಕೆ ದೇರ್ ಇಸ್ ನೋ ಥಿಕ್ನೆಸ್, ಓನ್ಲಿ ಇಟ್ ಹ್ಯಾಸ್ ಅ ಲೆಂತ್ ಆ್ಯಸ್ ವೆಲ್ ಆಸ್ ಬ್ರೆಡ್ತ್. ಬಟ್ 3 ಡೈಮೆನ್ಷನ್ ಅಂದಾಗ ಆ ಲೆಂತ್ ಬ್ರೆಡ್ತ್ ಜೊತೆ ಹೈಟ್, ಅದು ಥಿಕ್ನೆಸ್ ಬರಬೇಕದು, ಅದಕ್ಕೆ ಬಂದ್ರೆ ಅಷ್ಟೇ 3 ಡೈಮೆನ್ಷನ್ ಅಂತೇಳಿ. ಓಕೆ, ದೀಸ್ ಆರ್ ದ ಟೈಪ್ಸ್ ಆಫ್ ಮೋಷನ್. ಓಕೆ, ಇದಾದ ಇನ್ನೊಂದಿಷ್ಟು ಟರ್ಮ್ಸ್ ಬರ್ತಾವಿರೋ, ಯಾವುದು? ಡಿಸ್ಟನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂತೇಳಿ. ಡಿಸ್ಟನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂತೇಳಿ. ಡಿಸ್ಟನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ನೋಡೋಣ. ಡಿಸ್ಟನ್ಸ್ ಅಂದರೆ ಫಸ್ಟ್ ನೋಡೋಣ. ಡಿಸ್ಟನ್ಸ್ ಅಂದರೆ ಏನು? ಡಿಸ್ಟನ್ಸ್, ದ ಟೋಟಲ್ ಪಾತ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಈಸ್ ಕಾಲ್ಡ್ ಡಿಸ್ಟನ್ಸ್. ಒಂದು ವಸ್ತು ಅದು ಒಟ್ಟಾರೆ ಚಲಿಸಿದ ದೂರವನ್ನು ನಾವೇನು ಹೇಳ್ತೀವಿ? ಡಿಸ್ಟನ್ಸ್ ಅಂತ ಹೇಳ್ತೀವಿ. The total path traveled by the object in a time is called distance. ಜನರಲ್ ಹೇಳ್ತೀನಿ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ಡಿಸ್ಪ್ಲೇಸ್ಮೆಂಟ್ ಅಂದರೆ the shortest distance between any 2 points. ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ರೀ? ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಎನಿ 2 ಪಾಯಿಂಟ್ಸ್. ಯಾವುದಾದ್ರು 2 ಬಿಂದುಗಳ ಮಧ್ಯೆ ಇರ್ತಕ್ಕಂಥ ಅತ್ಯಂತ ಸಣ್ಣ ದಾರಿ ಅಥವಾ ಏನಂತ ಹೇಳ್ತೀವಿ, ಡಿಸ್ಟೆನ್ಸ್, ಅತ್ಯಂತ ಸಣ್ಣ ದೂರವನ್ನು ನಾವೇನಂತ ಹೇಳ್ತೀವಿ? ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅವು ಎರಡಕ್ಕೂ ವ್ಯತ್ಯಾಸ ಐತಿ. ಏನದ ಡಿಸ್ಟೆನ್ಸ್ಗೂ ಮತ್ತು ಡಿಸ್ಪ್ಲೇಸ್ಮೆಂಟ್ಗೂ ಸ್ವಲ್ಪ ವ್ಯತ್ಯಾಸ ಐತಿ. ಏನಂತ ಹೇಳ್ತೇನೆ ನಾನು. ಫಾರ್ ಎಕ್ಸಾಂಪಲ್, ಹಿಯರ್ one point A, here one point B. What I consider? Here one point A, here one point B. If the one person, if he want to move from A to B, ಒಬ್ಬ ಮನುಷ್ಯ ಎದಿಂದ ಬಿಗೆ ಚಲಿಸ್ಬೇಕಾಗಿತ್ತಂದ್ರೆ, ಹೋಗ್ಬೇಕಾಗಿತ್ತಂದ್ರೆ ಅವ್ನಿಗೆ ಯಾವ ದಾರಿ ತೊಗೋಬೇಕು? ಅವ ಹಿಂಗೆ ಹೋಗ್ಬೋದಲ್ಲ, ಹಿಂಗೆ ಹೋಗಿ ಹಿಂಗೆ ಹೋಗ್ಬೋದು, ಹೌದಾ? ಈ ಕಡೆ ಹೋಗ್ಬೋದು. ಇದು ಒಂದು ದಾರಿ ಅದ. ಇದಕ್ಕೆ ಈ ದಾರಿ ಒಂದು ಹೆಸರು ಇಟ್ಟು 1 ನಂಬರ್ ಇತ್ತು, 1 ಫಸ್ಟ್ ವೇ ಅಂತ ಹೆಸರು ಕೊಡ್ತೇನೆ. ಹಿಂಗೆ ಹೋಗ್ಬೇಕಂತೇನಿಲ್ಲ, ನಾವು ಹಿಂಗೂ ಹೋಗ್ಬೋದು.
ಸೆಕೆಂಡ್ ಕೊಡ್ರಿ. ಹಿಂಗೂ ಹೋಗ್ಬೋದು ಅವನು, ಹಿಂಗೆ ಹೋಗ್ಬೇಕಂದ್ರೂ ಇಲ್ಲ, ಹಿಂಗೂ ಹೋಗ್ಬೋದಲ್ಲ. ಥರ್ಡ್ ಒನ್ ಹೌದಾ? ಈ ದಾರಿಯಿಂದ ಹೋದ್ರೆ ಟೋಟಲ್ ದೂರ ಎಷ್ಟು? ಈ ದಾರಿಯಿಂದ ಹೋದಾಗ ಎಷ್ಟು ದೂರ ಹೋಗ್ತಾನೆ? ಯಾವ್ದು ಹೆಚ್ಚು ದೂರ ಆಗ್ತೈತಿ? ಆ ಒಟ್ಟಾಗಿ ಹೋಗ್ತಕ್ಕಂಥ ದೂರವನ್ನು ನಾವೇನು ಹೇಳ್ತೀವಿ? ಡಿಸ್ಟೆನ್ಸ್ ಅಂತ ಹೇಳ್ತೀರಿ. ಆದರೆ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ರೀ? ಈ ಎ ಮತ್ತು ಬಿ ಮಧ್ಯೆ ಇರ್ತಕ್ಕಂಥ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ದಾರಿ ಯಾವುದು? ಶಾರ್ಟೆಸ್ಟ್ ಡಿಸ್ಟೆನ್ಸ್, ಸ್ಟ್ರೇಟ್ ಲೈನ್. ದಿಸ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಎ ಟು ಬಿ ಯಾವುದೇ ಎರಡು ಬಿಂದುಗಳನ್ನು ಕೊಟ್ಟಾಗ, ಯಾವುದೇ ಯು ಟೇಕ್ ಎನಿ 2 ಪಾಯಿಂಟ್ಸ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಈಸ್ ಆಲ್ವೇಸ್ ಸ್ಟ್ರೇಟ್ ಲೈನ್. ಸೊ displacement is, it is the shortest distance between the any 2 points is called displacement. Distance means the actual path or total path travelled by the object. Actual path travelled by the object or total path travelled by the object. ಇವುಗಳನ್ನು ಕೂಡ ನೀವು ಕಲ್ತಿರ್ತೀರಿ ಕನ್ನಡದಾಗ. ಕನ್ನಡ ಮೀಡಿಯಮ್ ಆಯಿತು, ಇಂಗ್ಲೀಷ್ ಮೀಡಿಯಮ್ವರೆಗೆ ಇದಾವ ಶಬ್ದನ ಯೂಸ್ ಮಾಡ್ತಾರೆ. ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂತ ಹೈಸ್ಕೂಲ್ನಾಗ ಕಲ್ತಿರ್ತೀರಿ. ಏನದು ಡಿಸ್ಟೆನ್ಸ್ ಅಂದ್ರೆ ಚಲಿಸಿದ ದೂರ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಾನ ಪಲ್ಲಟ. ಅರ್ಥ ಆಯ್ತಾ? ಈಗ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಾನ ಪಲ್ಲಟ, ಡಿಸ್ಟೆನ್ಸ್ ಅಂದ್ರೆ ಚಲಿಸಿದ ದೂರ. ನೋಡಿರಿ, ಇಲ್ಲಿ ಈ ಪಿ ಯು ಸಿ ಒಳಗೆ ಬಂದಾಗ ಭಾಳ ಗಾಬರಿ ಆಗುವಂಥ ಅವಶ್ಯಕತೆ ಏನು ಇರೋಂಗಿಲ್ಲ. ಭಾಳ ಗಾಬರಿ ಆಗುವಂಥ ಅವಶ್ಯಕತೆ, ಯಾಕಂದ್ರೆ ಅಲ್ಲೇನು ಕಲ್ತಿರ್ತೀವಿ ಅದನ್ನು ಕಲಿತೀವಿ. ಆದರೆ ಶಬ್ದಗಳು ಮಾತ್ರ ಸ್ವಲ್ಪ ಬದಲಾವಣೆ ಆಗಿರ್ತಾವೆ. ಹೆಚ್ಚಿನ ಭಾಗವನ್ನು ಎಲ್ಲ ಅಲ್ಲಿ ಕಲ್ತಿರ್ತೀವಿ ನಾವು ಹೈಸ್ಕೂಲ್ ಒಳಗೆ 9th ಮತ್ತು 10th. ಅದನ್ನು ಸರಿಯಾಗಿ ನಾವು ಓದಿದ್ವಿ ಅಂದ್ರೆ ಇದಕ್ಕೇನು ಭಾಳ ಟಫ್ ಆಗೋದಿಲ್ಲ. ಅಕಸ್ಮಾತ್ ಏನೋ ಓದೋಕ್ಕಾಗದೇ ಇದ್ದರೂ ಏನೋ ಅಂಜೋ ಅವಶ್ಯಕತೆ ಇಲ್ಲ, ಆರಾಮ್ಸೆ ಇಲ್ಲೂ ಮಾಡ್ಬೋದು ನಾವು. ಏನು ಯಾಕಂದ್ರೆ ಅಲ್ಲಿ ಹೈಸ್ಕೂಲ್ನಾಗ ಕಲ್ತಿಲ್ಲ ಅಂದ್ಕೊಳ್ಳಿ ಈ ಕಲಿಯೋಕೆ ಆಗೋದಿಲ್ಲ ಅಂತನಲ್ಲ, ಯಾರು ಬೇಕಾದ್ರೂ ಕಲಿಬೋದು. ಅಲ್ಲಿಗಿಂತಲೂ ನಿಮಗೆ ಈಸಿ ಆಗ್ಬೋದು ಇಲ್ಲಿ. ಅದಕ್ಕಾಗಿ ನೀವು ಗಾಬರಿ ಆಗಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಕಲಿಲಾರ್ದು ಇಲ್ಲಿ ಕಲಿತೀರಿ ಅಷ್ಟೇ. ಇದೊಂದು ಚಾನ್ಸ್ ನಮಗೆ. ಬಿಫೋರ್ ಗೋಯಿಂಗ್ ಟು ಗ್ರ್ಯಾಜುಯೇಷನ್ ಇವಾಗ ಡಿಗ್ರಿ ಮಾಡೋಕೆ ಮೊದಲು ಕಲ್ಕೊಳ್ಳೋಕೆ ಇದೊಂದು ಒಳ್ಳೆಯ ಅವಕಾಶ ಐತಿ. ಪಿ ಯು ಸಿ ಒಳಗೆ ಕಲ್ಕೊಂಡು ಬಿಡೋದು ಈಗಷ್ಟ. ಮತ್ತೊಂದು ಏನು ಭಾಳ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ, ಆರಾಮ್ಸೆ ಮಾಡ್ತೀರಿ ಇಲ್ಲಿ. ಹಂಗೆ ಅನ್ಸುತ್ತೆ ನಮಗೆ ಫಸ್ಟ್ ಹೋದ್ಕೂಲ ಏನೋಪ್ಪ ಏನೋ ಕಲಿಯೋಕೆ ಆಕತ್ತಿಲ್ಲೋ, ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ನಾಗ ಇರ್ತದೆ, ಹಂಗೇನೋ ಹೆದರೋ ಕಾರಣ ಇಲ್ಲ, ಆರಾಮಾಗ್ತೈತಿ. ಡಿಸ್ಟೆನ್ಸ್ ಅಂದರೆ ಏನು ಹೇಳಿದ್ನಲ್ಲ, ಡಿಸ್ಟೆನ್ಸ್ ಚಲಿಸಿದ ದೂರ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಸ್ಥಾನ ಪಲ್ಲಟ. ಇವೆರಡನ್ನೂ ಕಲ್ತೀವಿ ನಾವು. ಅದನ್ನು ವಾಪಸ್ ಹೇಳ್ತೀನಿ ಅಷ್ಟೇ. ಡಿಸ್ಟೆನ್ಸ್ ಅಂದರೆ ಏನು? ಇಟ್ ಈಸ್ ಆ್ಯಕ್ಚುಯಲ್ ಪಾತ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಆರ್ ಟೋಟಲ್ ಪಾತ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಎನಿ 2 ಪಾಯಿಂಟ್ಸ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಟುಡೇ ವಾಟ್ ವಿ ಡಿಸ್ಕಸ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್. ಯಾಕೆ ಇದನ್ನು ಹೇಳಿದ್ನಂದ್ರೆ ಇದನ್ನು ಕಲಿತ ಮೇಲೆ ಸೆಕೆಂಡ್ ಚಾಪ್ಟರ್ ಕಲಿಯೋದು ಭಾಳ ಈಸಿ. ಆ ಕಾರಣಕ್ಕಾಗಿ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಸ್ಟಾರ್ಟ್ ಮಾಡೀನಿ. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಒಳಗೆ ಫಸ್ಟ್ ಸ್ಟಾರ್ಟ್ ಮಾಡಿದ ಡೆಫಿನೇಷನ್ ಮೋಷನಿಂದ. ಮೋಷನ್ ಅಂದರೆ ಏನು ಕಲ್ತೀವಿ. ಟೈಪ್ಸ್ ಆಫ್ ಮೋಷನ್, ಮೋಷನ್ನ ಚಲನೆಯನ್ನು ಯಾವ ಥರ ವಿಂಗಡಿಸ್ತಾರೆ